ನಮಸ್ಕಾರ ಕರ್ನಾಟಕ ಹ್ಯಾಂಡ್ಸಮ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ನಾನಿವತ್ತಿದ್ದೀನಿ ದೇವರ ನಾಡು ಕೇರಳದಲ್ಲಿ, ಅದರಲ್ಲೂ ಕೊಟ್ಟೂರು ಮಹಾದೇವನ ನೋಡ್ಲಿಕ್ಕೆ ಬಂದಿದ್ದೀನಿ. ಏನು ಅದ್ಭುತವಾಗಿದೆ ಅಂದರೆ, ಒಂದೇ ಒಂದು ಇಲ್ಲಿ ಖುಷಿಯಾಗುವಂಥ ವಿಚಾರ ಅಂದರೆ, ಒಂದೇ ಒಂದು ಚಿಕ್ಕನು ನವೀಕರಣಿಸಿಲ್ಲ ದೇವಸ್ಥಾನನ. ನವೀಕರಣಿಸೋದು ತಪ್ಪ ಅಂದರೆ ತಪ್ಪೇನಿಲ್ಲ, ಆದರೆ ನನಗೆ ಪರ್ಸ್ನಲಾಗಿ ನವೀಕರಣ ಅಂದರೆ ಇಷ್ಟ ಇಲ್ಲ. ಏನಕ್ಕೆ ಅಂದರೆ, ಆಧುನಿಕತೆ ಬಂದರೆ ಲೈಟ್ ಬಂದುಬಿಡುತ್ತೆ, ದೀಪದ ಬದಲು ಲೈಟ್ ಬರುತ್ತೆ, ಚಪ್ಪಡಿ ಕಲ್ಲು ಬದಲು ಟೈಲ್ಸ್ ಬರುತ್ತೆ. ಅದೆಲ್ಲ ತಪ್ಪ ಅಂದರೆ ಅದೇನು ತಪ್ಪಿಲ್ಲ, ಬಟ್ ಪುರಾತನವಾದ ಅದೇನದು ಸ್ಪರ್ಶ ಕೊಡಲ್ಲ ನಮಗೆ, ಪುರಾತನವಾದ ಅನುಭವ ಕೊಡಲ್ಲ ನಮಗೆ. ಆ ನಿಟ್ಟಿನಲ್ಲಿ ಈ ಸ್ಥಳ ಏನಿದೆ, ಕೊಟ್ಟೂರು ಮಹಾದೇವನ ಸನ್ನಿಧಿ ಏನಿದೆ, ಪುರಾತನವಾದ ಇನ್ನೂ ಆಗಿನ ಕಾಲಕ್ಕೆ ಸತ್ಯಯುಗಕ್ಕೆ ಹೋದ್ವೇನೋ ಅನ್ನೋ ಅಷ್ಟೇ ಫೀಲ್ ಕೊಡುವಂಥ ದೇವಸ್ಥಾನ ಇದು. ಸಾಧ್ಯ ಆದರೆ ವೈಶಾಖ ಮಾಸದಲ್ಲಿ ನಡೆಯುತ್ತೆ. ವರ್ಷಕ್ಕೆ 28 ದಿನಗಳ ಕಾಲ ಈ ದೇವಸ್ಥಾನ ತೆರೆದಿರುತ್ತೆ. ಇಲ್ಲಿ ಪೂಜೆ ಕಾರ್ಯಗಳು ನಡೆಯುತ್ತೆ. ಈ ವರ್ಷ ಆಗಲಿಕ್ಕಿಲ್ಲ ಯಾರ ಕೈಲೂ, ಏನಕ್ಕೆಂದರೆ ಸಮಯ ಮುಗಿದೋಗಿದೆ, ನಾನೇ ಕೊನೆಯದಾಗಿ ಬಂದಿದ್ದೀನಿ. ನೆಕ್ಸ್ಟ್ ವರ್ಷ ಆದಷ್ಟು ಪ್ಲ್ಯಾನ್ ಮಾಡಿ ಬರಲಿಕ್ಕೆ. ಅದಕ್ಕಿಂತ ಮುಂಚೆ ಇತಿಹಾಸ ತಿಳ್ಕೊಬಿಡೋಣ. ಇತಿಹಾಸ ಅನ್ನೋದಕ್ಕಿಂತ ಪುರಾಣ ತಿಳ್ಕೊಬಿಡೋಣ. ಈ ದೇವಸ್ಥಾನದ ಪುರಾಣ ಅದ್ಭುತವಾಗಿದೆ. ಎಷ್ಟು ಚೆನ್ನಾಗಿ ಏನದು ಪುರಾಣಗಳ ನೇಣ ಆಗಿದೆ ಅಂದರೆ ಅದ್ಭುತವಾಗಿದೆ. ಈ ಪುರಾಣವನ್ನು ಪ್ರಾರಂಭಿಸೋಕೆ ಮೊದಲು ನಿಮಗೆ ಇಬ್ಬರ ಹೆಸರುಗಳನ್ನ ಉಲ್ಲೇಖ ಮಾಡಬೇಕು. ಒಂದು ಭೃಗುಮುನಿ, ಇನ್ನೊಂದು ದಕ್ಷ ಮಹಾರಾಜ. ಸ್ನೇಹಿತರೆ, ಭೃಗುಮುನಿ ಯಾರು ಅಂದರೆ ದೇವಗಣದಲ್ಲಿ ಶ್ರೇಷ್ಠವಾದ ಒಬ್ಬ ಮುನಿ ಶ್ರೇಷ್ಠರು. ಎಲ್ಲರಿಗೂ ದೇವರು ಇಷ್ಟವೇ ಅನ್ನೋ ರೀತಿ ಏನೂ ಇರಲಿಲ್ಲ. ಕೆಲವರು ರಾಕ್ಷಸರಿಗೂ ಗುರುಗಳಿದ್ದರು, ಕೆಲವರು ದೇವತೆಗಳಿಗೂ ಗುರುಗಳಿದ್ದರು. ದೇವರಾಗಲಿ ರಾಕ್ಷಸರಾಗಲಿ ಗುರುಗಳ ಸ್ಥಾನವನ್ನು ಎಲ್ಲರೂ ಕೊಡಲೇಬೇಕಿತ್ತು, ಕೊಡ್ತಿದ್ರು. ಆಗಿನ ಪದ್ಧತಿ ಅನಿಸುತ್ತೆ, ಅಥವಾ ಆಗಿನ ಪರಿಕ್ರಮ ಅನಿಸುತ್ತೆ ಅದು. ಅದಕ್ಕಾಗಿ ಈ ಭೃಗುಮುನಿ ಯಾರು ಅಂದರೆ ದಕ್ಷ ರಾಜನ ಗುರು. ಹಾಗಿದ್ರೆ ದಕ್ಷ ಯಾರು ಸ್ನೇಹಿತರೆ? ಬ್ರಹ್ಮ ವಿಷ್ಣು ಮಹೇಶ್ವರರು ಗೊತ್ತಲ್ಲ, ನೀವು ತ್ರಿಮೂರ್ತಿಗಳು. ಅದರಲ್ಲಿ ಬ್ರಹ್ಮನ ಕೆಲಸವೇನೆಂದರೆ ಸೃಷ್ಟಿಸೋದು. ಈ ಸೃಷ್ಟಿಕರ್ತ ಬ್ರಹ್ಮ ಏನು ಮಾಡ್ತಾನೆ? ಮೊದಲನೇದಾಗಿ ನವಬ್ರಹ್ಮರನ್ನ ಸೃಷ್ಟಿ ಮಾಡ್ತಾನೆ. ನವಬ್ರಹ್ಮರನ್ನ ಸೃಷ್ಟಿ ಮಾಡಿರೋದ್ರಲ್ಲಿ ಈ ದಕ್ಷ ರಾಜನು ಒಬ್ಬ. ಈ ದಕ್ಷ ರಾಜನಿಗೆ ದಕ್ಷ, ಮರೀಚಿ, ಈ ರೀತಿ 9 ಜನರನ್ನ ಸೃಷ್ಟಿ ಮಾಡ್ತಾನೆ. ಪ್ರೀತಿ ಪಾತ್ರರು ಕೂಡ ಹೌದು. ಏನಕ್ಕೆ ಅಂದರೆ ಅವ್ರಿಗೆ ತುಂಬ ಜ್ಞಾನವನ್ನು, ತುಂಬ ಸಾಹಸವನ್ನು, ತುಂಬ ಶಕ್ತಿಯನ್ನು ತುಂಬಿ ದಕ್ಷನ ಅಣ್ಣ ತಮ್ಮಂದಿರನ್ನೆಲ್ಲ ಸೃಷ್ಟಿ ಮಾಡಿರ್ತಾನೆ. ಅವನಿಗೆ ಎಲ್ಪ್ ಆಗಲಿಕ್ಕೋಸ್ಕರ, ಯಾರಿಗೆ? ಬ್ರಹ್ಮದೇವನಿಗೆ ಎಲ್ಪ್ ಆಗಲಿಕ್ಕೋಸ್ಕರ. ಸ್ನೇಹಿತರೆ, ಬ್ರಹ್ಮ ದೇವರಲ್ವ ಏನು ಹೆಲ್ಪು ಅಂದರೆ, ಈಗ ಸೃಷ್ಟಿ ಮಾಡಿ ಬಿಟ್ಬಿಟ್ರೆ ಎಲ್ಲರನ್ನೂ ಆಡಳಿತ ಮಾಡೋರು ಯಾರು? ಆಗಿನ ಹೊಸ ಪ್ರಪಂಚ ಇನ್ನೂ ಉದ್ಭವವಾಗಿತ್ತಷ್ಟೇ. ಆ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದ ನಂತರ ಆಡಳಿತ ನಡೆಸಲಿಕ್ಕೆ ಕೆಲವರು ಬೇಕಿದ್ರು. ಆ ಕೆಲವರಲ್ಲಿ ದಕ್ಷ ಮಹಾರಾಜನು ಒಬ್ಬ. ಆ ದಕ್ಷ ಏನು ಮಾಡ್ತಿದ್ದ ಅಂದರೆ, ಭೂಮಿಯ ಆಡಳಿತ ವ್ಯವಸ್ಥೆಯನ್ನು ಸರಿಯಾಗಿ ಪಾಲಿಸುವಲ್ಲಿ ದಕ್ಷ ಮೇಲ್ಗೈ ಸಾಧಿಸಿದ. ಮತ್ತು ದಕ್ಷನೇ ಇಂಪಾರ್ಟೆಂಟ್, ಇಡೀ ಭೂಮಿಯ ರಾಜ ಅವನು. ಆ ದಕ್ಷ ಮಹಾರಾಜ, ಅವನಿಗೆ ಅದೇನಕ್ಕೆ ಗೊತ್ತಿಲ್ಲ, ಆ ತಲೆಗೆ ದುರಂಕಾರ ಬಂತು ಅಂತಾರಲ್ಲ, ಆ ರೀತಿ ದೇವ್ರಿಗಿಂತ ನಾನೇ ದೊಡ್ಡವನು, ಇಡೀ ಭೂಮಿ ನಾನೇ ಆಡಳಿತ ಮಾಡ್ತಿದ್ದೀನಲ್ವಾ ಅನ್ನೋವಂಥ ಅಹಂ ಬಂದಿರುತ್ತೆ. ಆ ಅಹಂಗೆ ಪೂರಕವಾಗಿ ಈ ಭೃಗುಮುನಿ ಸಪೋರ್ಟ್ ಮಾಡ್ತಿರ್ತಾರೆ. ಇಬ್ಬರ ಸ್ನೇಹದಿಂದ ಈ ರೀತಿಯ ಎಲ್ಲ ಘಟನೆಗಳು ನಡೆದೋಗ್ಬಿಡುತ್ತವೆ. ನಿಮಗೆ ಘಟನೆಗಳು ಏನೇನು ಅಂತ ಒಂದೊಂದಾಗಿ ವಿವರಿಸ್ತಾ ಬರ್ತೀನಿ. ಸ್ನೇಹಿತರೆ, ಮೊದಲನೇ ಘಟನೆ ದೇವತೆಗಳ ಯಾಗ. ಸ್ನೇಹಿತರೆ, ದೇವತೆಗಳು ಆವಿಷ್ ಕೊಡುವಂಥದ್ದು, ಯಜ್ಞ ಮಾಡುವಂಥದ್ದು ಪದ್ಧತಿ. ಸ್ನೇಹಿತರೆ, ದೇವತೆಗಳು ಯಾಕೆ ಆವಿಷು ಕೊಡಬೇಕು ಅನ್ನೋ ಪ್ರಶ್ನೆ ನಿಮಗೆ ಉದ್ಭವ ಆಗೋದು ಸಹಜ. ದೇವತೆಗಳಿಗೂ ಅಷ್ಟೇ ಶಕ್ತಿ ಬೇಕಾಗಿರುತ್ತೆ, ನಾಯಕ ಬೇಕಾಗಿರುತ್ತೆ. ಎಲ್ಲ ಈಗಿನ ಥರನೇ. ಈಗ ಎಷ್ಟೊಂದು ಮಿನಿಸ್ಟ್ರ್ ಇದ್ದರು, ಒಬ್ಬರು CM ಮಾಡಲ್ವಾ?
ಏನಕ್ಕೆ ಅಂದರೆ ಯಾರಾದರೂ ಒಬ್ಬ ಬೆಸ್ಟ್ ಲೀಡರ್ ಬೇಕಿರುತ್ತೆ ದೇವಗಣಕ್ಕಾಗಲಿ ರಾಕ್ಷಸ ಗಣಕ್ಕಾಗಲಿ ಯಾರಾದರೂ ಬೆಸ್ಟ್ ಲೀಡರ್ ಬೇಕಾಗಿರುತ್ತೆ. ಆ ಲೀಡರ್ನ ಮಾಡೋದೇ ಯಜ್ಞ, ಹವಿಸ್ಸು ಅಂದರೆ ಏನೂ ಇಲ್ಲ. ಈಗ ನಾವು ಹೋಮಕುಂಡಲದಲ್ಲೆಲ್ಲ ಇವಾಗ ಇದು ಮಾಡ್ತೀವಲ್ಲ, ಸಮರ್ಪಯಾಮಿ ಅವಾಯ ಸಮರ್ಪಯಾಮಿ ಸುವರ್ಣ ಪುಷ್ಪ ಸಮರ್ಪಯಾಮಿ ಅಂತ ಹೇಳಲ್ವಾ. ಆವಾಗ ಆಗಿನ ಕಾಲದಲ್ಲಿ ಸುವರ್ಣ ಪುಷ್ಪ ಸಮರ್ಪಯಾಮಿ ಅಂದರೆ ಚಿನ್ನದ ಪುಷ್ಪನ ಸಮರ್ಪಣೆ ಮಾಡ್ತಿದ್ರು ರಿಯಲ್ ಆಗಿ. ಈಗ ಬರೀ ಬಾಯಲ್ಲಿ ಹೇಳ್ಬಿಟ್ಟು 4 ವಯಸ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಆಗ ರಿಯಲ್ ಆಗಿ ಆಗ್ತಿದ್ರಂತೆ. ಆ ರೀತಿ ದೊಡ್ಡ ಯಜ್ಞ ನಡೀತು. ಎಲ್ಲಿ? ಉತ್ತರ ಪ್ರದೇಶದ ಮಹಾಕುಂಭಮೇಳ ನಡೀತಲ್ಲ, ತ್ರಿವೇಣಿ ಸಂಗಮ, ಆ ಜಾಗದಲ್ಲಿ ದೊಡ್ಡದಾಗಿ ಯಜ್ಞ ಮಾಡಿಸಿದ್ರಂತೆ. ಆಗ ಅದರ ಮುಂದಾಳತ್ವವನ್ನು ಸ್ವೀಕರಿಸಿದವನು ಮಹಾಶಿವ. ಇದು ಶಿವನ ನಿರ್ಧಾರ ಅಲ್ಲ, ಎಲ್ಲ ದೇವತೆಗಳು ಸೇರಿ ಶಿವನ್ನ ಅಧಿಪತಿ ಮಾಡಿ, ಶಿವನ್ನ ಎಡ್ ಮಾಡಿ ಆ ಯಜ್ಞನ ನಡೆಸ್ತಾರೆ. ಆ ಯಜ್ಞ ನಡೆಸುವಾಗ ಭೃಗು ಮುನಿ ಸಲಹೆ ಮೇರೆಗೆ ದಕ್ಷ ರಾಜ ಏನು ಮಾಡ್ತಾನೆ, ಆ ಯಜ್ಞಕ್ಕೆ ಬರ್ತಾನೆ. ದಕ್ಷ ರಾಜ ಬಂದಾಗ ಎಲ್ಲ ದೇವತೆಗಳು ಎದ್ದು ನಿಲ್ತಾರೆ, ಆದರೆ ಶಿವ ಮಾತ್ರ ಎದ್ದು ನಿಲ್ಲಲ್ಲ. ಎಲ್ಲ ದೇವತೆಗಳು ಯಾಕೆ ಎದ್ದು ನಿಂತರು ಅನ್ನೋದು ಇಲ್ಲಿ ನಿಮಗೆ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಎಲ್ಲ ದೇವತೆಗಳು ಯಾಕೆ ಎದ್ದು ನಿಂತರು ಅನ್ನೋ ಕತೆಗೆ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಅಂದರೆ ಭೃಗು ಮುನಿ ಏನು ಮಾಡ್ತಾನೆ, ಅವನಿಗೆ ತುಂಬ ಮುಂದಾಲೋಚನೆ ಇರುತ್ತೆ. ಆ ಕಾರಣಕ್ಕಾಗಿ ನೋಡು ದಕ್ಷ, ನೀನು ಎಲ್ಲರಿಗಿಂತ ಕೈ ಸಾಧಿಸಬೇಕು, ದೇವತೆಗಳಿಗಿಂತ ಹೆಚ್ಚಿನ ಸ್ಥಾನದಲ್ಲಿ ನಿಲ್ಲಬೇಕು ಅಂದರೆ ಒಂದು ಕೆಲಸ ಮಾಡು. ನೀನು ಬ್ರಹ್ಮನ ಕುರಿತು ತಪಸ್ ಮಾಡಿ ಅದೆಷ್ಟೋ ಹೆಣ್ಣು ಮಕ್ಕಳನ್ನಾಗಿ ಪಡೆಯೋ ಅಂತ ವರ ಕೇಳು ಅಂತ ಹೇಳ್ತಾನೆ. ಕೆಲವು ಪುರಾಣಗಳ ಪ್ರಕಾರ 1001 ಅಂತಾರೆ, ಇನ್ನು ಕೆಲವು ಪುರಾಣಗಳ ಪ್ರಕಾರ 24 ಅಂತಾರೆ. ಅದಿರಲಿ, ಆ ಚರ್ಚೆಗೆ ಹೋಗೋದು ಬೇಡ. ಒಟ್ಟಿನಲ್ಲಿ ಹೆಣ್ಮಕ್ಳನ್ನ ವರ ಕೇಳ್ತಾನೆ. ಆ ಬ್ರಹ್ಮದೇವ ಬೇರೆ ಏನದು ಚಾನ್ಸ್ ಇಲ್ದೇ ತುಂಬ ಕಷ್ಟಪಟ್ಟು ತಪಸ್ ಮಾಡಿರ್ತಾನೆ. ವರ ಕೊಡಲೇಬೇಕಾಗಿರುತ್ತೆ, ವರ ಕೊಡ್ತಾನೆ. ಆಯಿತು, ಆಶೀರ್ವಾದ ಮಾಡಿದೆ ಅಂತ. ಆ ವರದಲ್ಲಿ ತಾಯಿ ಮಾತೆ ಜಗನ್ಮಾತೆ ಶಕ್ತಿ ಪಾರ್ವತಿ ಕೂಡ ಒಬ್ಳು. ಇದು ಇಲ್ಲಿಂದ ಕತೆ ಇಂಟ್ರೆಸ್ಟಿಂಗಾಗಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಯಾಕೆ ಪಾರ್ವತಿ ದಕ್ಷರಾಜನ ಅಲ್ಲಿ ಹುಟ್ಲು ಅನ್ನೋ ಅಂಥ ಪ್ರಶ್ನೆ ನಿಮ್ಮ ಇಂಡಲ್ಲಿ ಬಂದಿರುತ್ತೆ ಸ್ನೇಹಿತರೆ. ಕೆಲವೊಂದ್ಸಲಿ ಕೆಲವು ರಾಕ್ಷಸರನ್ನ, ಕೆಲವು ಅಹಂಕಾರಗಳನ್ನ ಅಡಗಿಸ್ಬೇಕಿದ್ರೆ ದೇವತೆಗಳು ಆವಿಷ್ಕಾರವಾಗಬೇಕಾಗಿದ್ದು ಅನಿವಾರ್ಯ ಇರುತ್ತೆ. ಈಗ ಕಂಸನಿಗೋಸ್ಕರ ಕೃಷ್ಣ ಉದ್ಭವ ಆಗಿ ಜನಿಸಿ ಕಂಸನ ಹತ್ಯೆ ಮಾಡಲಿಲ್ವಾ, ಆ ರೀತಿ ಶಿವಂದು ಅಷ್ಟೇ. ಈ ದಕ್ಷನ ದುರಂಕಾರ ಏನಾಗುತ್ತೆ, ಜನರಿಗೆ ಬರ್ತಾ ದೇವಗಣದ ಮೇಲೆ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತೆ. ದಕ್ಷನೇ ಮಹಾರಾಜ, ದಕ್ಷನೇ ದೇವರು ಅನ್ನೋ ಥರ ಬಿಂಬಿಸ್ತಿರ್ತಾರೆ. ಆ ಕಾರಣಕ್ಕೋಗಿ ಮತ್ತು ದುರಾಡಳಿತನೂ ಹೆಚ್ಚಾಗಿರುತ್ತೆ. ಆ ಕಾರಣಕ್ಕಾಗಿ ದೇವತೆಗಳು ನಿರ್ಧಾರ ಮಾಡಿ ಈ ಕಥೆನ ಸೃಷ್ಟಿ ಮಾಡಿದ್ರು ಅನ್ನೋದು ಒಂದು ಸ್ನೇಹಿತರೆ. ಎಷ್ಟೋ ಹೆಣ್ಮಕ್ಳನ್ನ ವರ ಕೇಳ್ತಾನೆ. ಆಗ ತಥಾಸ್ತು ಅಂದ್ಬಿಡ್ತಾನೆ. ಅವರು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರ್ತಾರೆ ಹೆಣ್ಮಕ್ಳು. ಅವ್ರಿಗೆಲ್ಲ ಈಗ ದಕ್ಷ ಭೂಮಿಗೆ ರಾಜ ಅಂದರೆ, ಇಡೀ ಭೂಮಿಗೆ ರಾಜ ಅಂದರೆ ಇಮ್ಯಾಜಿನ್ ಮಾಡಿ. ಈಗ ಲೋಕಲ್ಲು MLA ಹೆಂಗೆ ಆಡ್ತಾರೆ, ಇನ್ನು ಇಡೀ ಭೂಮಿಗೆ ರಾಜ ಅವರು ಸ್ವಯಂವರನ ಸೃಷ್ಟಿ ಮಾಡ್ತಾರೆ. ಸ್ವಯಂವರದಲ್ಲಿ ಮೊದಲೇ ನಿರ್ಧಾರ ಮಾಡಿಬಿಟ್ಟಿರ್ತಾನೆ ದಕ್ಷ ರಾಜ. ಭೃಗುಮುನಿ ಆದೇಶದ ಮೇರೆಗೆ ಎಲ್ಲ ನಿನ್ನ ಮಕ್ಕಳನ್ನು ದೇವತೆಗಳಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ದೇವತೆಗಳಿಗೆ ಏನು ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಹುಟ್ಟಿದ್ರೆ, ಆ ಪ್ರಶ್ನೆಗೆ ಉತ್ತರ ಏನು ಅಂದರೆ, ದೇವರು ಮದುವೆ ಆಗಿಬಿಟ್ರೆ ಅವ್ರ ಮಗಳನ್ನ ಮಾವ ಆಗಬೇಕಾಗುತ್ತಾಗ. ಆ ಮಾವ ಆಗೋ ಅಂಥ ಸಂದರ್ಭದಲ್ಲಿ ಆ 10 ಕಾಸ್ಟ್ ಬೆಲೆ ಕೊಡಲೇಬೇಕಾಗುತ್ತೆ. ಹೆಣ್ಣು ಕೊಟ್ಟು ಮಾವ ದೊಡ್ಡವರಾಗಿರ್ತಾರಲ್ಲ, ಆ ಕಾರಣಕ್ಕಾಗಿ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಆವಾಗ ದೇವಗಣಗಿಂತ ಒಂದು ಸ್ಟೆಪ್ ಆಗ್ಬಿಟ್ಟ ಅನ್ನೋದು ಭೃಗುಮುನಿ ಕಾನ್ಸೆಪ್ಟು. ಇದೆಲ್ಲ ಆದಮೇಲೆ ದಾಕ್ಷಾಯಣಿಗೂ ಶಿವನ್ ಕಂಡ್ರೆ ಅಪಾರವಾದ ಭಕ್ತಿ ಇರುತ್ತೆ, ಅಪಾರವಾದ ಪ್ರೇಮ ಇರುತ್ತೆ, ಅಪಾರವಾದ ಪ್ರೀತಿ ಇರುತ್ತೆ. ನಾವು ಮೊದಲನೇ ಪ್ರೀತಿ ಇಡೀ ವಿಶ್ವದಲ್ಲೇ ತುಂಬ ಬೆಸ್ಟ್ ಪ್ರೀತಿ ಯಾವುದು ಅಂದರೆ ರಾಧಾಕೃಷ್ಣ ಅಂದ್ಬಿಡ್ತೀವಿ. ಆದರೆ ಇಡೀ ವಿಶ್ವದಲ್ಲೇ ಮೊದಲನೇ ಪ್ರೀತಿ ಶಿವ ದಾಕ್ಷಾಯಣಿದು. ದಾಕ್ಷಾಯಣಿ ಅಂತ ಯಾಕೆ ಹೆಸರು ಬಂತು ಅಂದರೆ, ದಕ್ಷ ರಾಜನ ಮಗಳಾಗಿದ್ದರಿಂದ ದಾಕ್ಷಾಯಣಿ ಎಂದು ಕರೆಯಲಾಯಿತು ಅಂತ. ದಾಕ್ಷಾಯಣಿ ತುಂಬ ಶಿವನ ಪ್ರೀತಿಸ್ತಿರ್ತಾಳೆ. ಎಷ್ಟು ಮಟ್ಟಕ್ಕೆ ಪ್ರೀತಿಸ್ತಿರ್ತಾಳೆ ಅಂದರೆ, ಅದು
ಅನ್ಇಮ್ಯಾಜಿನಬಲ್. ಅಷ್ಟು ಮಟ್ಟಿಗೆ ಶಿವನ್ ಪ್ರೀತಿಸ್ತಿರ್ತಾಳೆ. ಶಿವ ಕರಗ ಹೋಗಲೇಬೇಕಾಗಿರುತ್ತೆ. ಹಾಗೆ ಶಿವನು ವಾಪಸ್ಸು ಸತಿನ ಪ್ರೀತಿಸ್ತಿರ್ತಾನೆ. ಸತಿ ಅಂದರೆ ದಾಕ್ಷಾಯಿಣಿನ ಪ್ರೀತಿಸ್ತಿರ್ತಾನೆ. ಅದಾದ ನಂತರ ಇಬ್ಬರಿಗೂ ಪ್ರೇಮವಾಗಿ ಅದು ಮನೆಯವ್ರಿಗೂ ವಿಷಯ ತಿಳಿಯುತ್ತೆ. ಆದರೆ ಶಿವನ್ ಕಂಡ್ರೆ ಮೊದಲಿಂದನೂ ದಕ್ಷ ರಾಜಂಗೆ ಆಗಲ್ಲ. ಏನಕ್ಕೆ ಅಂದರೆ ಶಿವ ಒಂಥರ ಈ ಹೈಲೈಟೆಡ್ ಸ್ಥಾನದಲ್ಲಿರ್ತಾನೆ ಯಾವಾಗಲೂ. ಏನಕ್ಕೆ ಇವನು ಹೈಲೈಟೆಡ್ ಸ್ಥಾನದಲ್ಲಿರ್ತಾನೆ ಅಂತ ಇದೆಲ್ಲ ಸೃಷ್ಟಿಕರ್ತ ಅವನೇ ಅಂತ ಅವನಿಗೆ ಗೊತ್ತು. ಬಟ್ ಮರ್ತೋಗ್ಬಿಟ್ಟಿರ್ತಾರಲ್ಲ. ಈ ಕೆಲವೊಂದ್ಸಲ ಏನಾಗುತ್ತೆ, ನಮಗೂ ಅದೇ ಸಿಚುವೇಶನ್ ಕ್ರಿಯೇಟ್ ಆಗೋದೆ. ಎಲ್ಲ ಗೊತ್ತಿರುತ್ತೆ, ಬಟ್ ನೆನಪು ಮಾಡೋರು ಯಾರು ಬೇಕು, ತಲೆ ಮೇಲೆ ಹೊಡೆದು ಬುದ್ಧಿ ಹೇಳೋರು ಯಾರು ಬೇಕು. ಆ ರೀತಿ ದಕ್ಷಂಗೆ ಬುದ್ಧಿ ಹೇಳೋರು ಯಾರೂ ಇರಲಿಲ್ಲ. ಈಗ ನೆನಪು ಮಾಡಿಸ್ತಾನೆ ಶಿವ. ಹಂಗೆ ಹಿಂಗೆ ಕತೆ ಕೇಳ್ತಾ ಹೋಗಿ ಸರಿ ಇಷ್ಟ ಇರಲಿಲ್ಲ. ಅದಾದಮೇಲೆ ಬ್ರಹ್ಮ ಬರ್ತಾನೆ. ಏನಪ್ಪ ಹಿಂಗಾಡ್ತಾ ಇದೆಯಾ, ಶಿವನ್ ಕೊಟ್ಟು ಮದುವೆ ಮಾಡು, ಇಬ್ಬರು ಪ್ರೀತಿಸವ್ರೆ, ಇದು ನಿನ್ನ ಜವಾಬ್ದಾರಿ ಕೂಡ ಮದುವೆ ಮಾಡೋದು, ಮದುವೆ ಮಾಡ್ಬಿಡು ತಪ್ಪೇನು ಅಂತ. ಆಗ ಭೃಗುಮುನಿ ಸಲಹೆ ಕೇಳ್ತಾನೆ. ಭೃಗುಮುನಿ ಏನು ಹೇಳ್ತಾನೆ, ಒಬ್ಳು ಮಗಳು ತಾನೇ ಕೊಟ್ಟು ಮದುವೆ ಮಾಡ್ಬಿಡು, ಓಲಿ, ಅವ್ರ ಹತ್ರ ಏನಕ್ಕೆ ಜಗಳ, ಆಮೇಲೆ ಶಿವನು ನಿನ್ಗೆ ಬೆಲೆ ಕೊಡಬೇಕಾಗುತ್ತೆ ಅಂತ ಡಿಸೈಡ್ ಆಗಿಬಿಡ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಏನೋ ಓಲಿ ಬಿಡಪ್ಪ, ಇನ್ಮೇಲೆ ಅವ್ರ ಸಂಬಂಧನೇ ಬೇಡ ಅಂದ್ಬಿಟ್ಟು ಮದುವೆ ಮಾಡಿಕೊಟ್ಬಿಡ್ತಾನೆ ದಾಕ್ಷಾಯಿಣಿಗೂ ಮತ್ತು ಶಿವಂಗೆ. ದೇವತೆಗಳೆಲ್ಲ ಮೇಲಿಂದ ಏನೋ ಪುಷ್ಪಗಳನ್ನ ಹಾಕ್ತಾರೆ. ತುಂಬ ಗ್ರ್ಯಾಂಡಾಗಿ ಮದುವೆ ನಡೆಯುತ್ತೆ. ರಾಜ, ಇಡೀ ಭೂಮಿಗೆ ರಾಜ ಅಂದರೆ ಗ್ರ್ಯಾಂಡಾಗಿ ನಡೀಲೇಬೇಕು. ಇಲ್ಲೋ ದೇವಲೋಕದಲ್ಲಿ ಶಿವ ಹೆಡ್ಡು, ಭೂಲೋಕದಲ್ಲಿ ದಕ್ಷ ರಾಜ ಹೆಡ್ಡು. ಮದುವೆ ಎಷ್ಟು ಗ್ರ್ಯಾಂಡಾಗಿ ನಡೀಬೋದು ಇಮ್ಯಾಜಿನ್ ಮಾಡಿ. ನಡೆಯುತ್ತೆ ಮದುವೆ ಆದ ನಂತರ ಈ ಯಜ್ಞ ನಾನು ಯಾವಾಗಲೇ ಹೇಳಿದ್ನಲ್ಲ, ಆ ಯಜ್ಞ ನಡೀತಿರುತ್ತೆ. ಆ ಯಜ್ಞ ನಡೆದ್ಮೇಲೆ ಶಿವ ಕಣ್ಮುಚ್ಚಿ ಜ್ಞಾನಮತ್ತನಾಗಿ ತಪಸ್ಸು ಮಾಡ್ತಿರ್ತಾನೆ, ಅಥವಾ ಆ ಯಜ್ಞದ ಬಗ್ಗೆ ಥಿಂಕ್ ಮಾಡ್ತಿರ್ತಾನೆ, ಅಥವಾ ಎಲ್ಲ ಜೀವಿ ಜಂತುಗಳ ಉನ್ನತ ಸ್ಥಾನಕ್ಕೆ ಏರಿಸಲಿಕ್ಕೆ ಏನು ಮಾಡ್ಬೋದು ಅನ್ನುವಂಥ ಆಲೋಚನೆಯಲ್ಲಿ ಮಗ್ನನಾಗಿರ್ತಾನೆ. ಆ ಮಗ್ನನಾಗಿದ್ದಂಥ ಶಿವ ರೆಸ್ಪಾನ್ಸ್ ಮಾಡಲ್ಲ. ರೆಸ್ಪಾನ್ಸ್ ಅಂದರೆ ಶಿವ ಯಾರಿಗೂ ರೆಸ್ಪಾನ್ಸ್ ಮಾಡಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಶಿವ ನಿರೀಶ್ವರ. ಅವನು ಅಪೇಕ್ಷೆ ಪಡಲ್ಲ, ಅವನು ಯಾರಿಗೂ ಏನು ಟ್ರೀಟ್ ಮಾಡಲ್ಲ. ಆ ರೀತಿ ಶಿವ ಏನು ಮಾಡ್ತಾನೆ, ರೆಸ್ಪಾನ್ಸ್ ಮಾಡಲ್ಲ. ಅವ್ನು ಬಂದ ತಕ್ಷಣ ಆ ರೆಸ್ಪಾನ್ಸ್ ಮಾಡದೇ ಇರೋದು, ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನನೂ ರೆಸ್ಪಾನ್ಸ್ ಮಾಡಲಿಲ್ಲ ಹೇಳಬೇಕು ಅಂದರೆ. ಬಟ್ ಶಿವ ರೆಸ್ಪಾನ್ಸ್ ಮಾಡದೇ ಇರೋದು ತುಂಬ ಟ್ರಿಗರ್ ಆಗುತ್ತೆ ದಕ್ಷ ರಾಜಂಗೆ. ಏನಕ್ಕೆ ಅಂದರೆ ಅವನು ದಾಕ್ಷಾಯಿಣಿ ಕೊಟ್ಟು ಮದುವೆ ಮಾಡ್ಬಿಟ್ಟಿರ್ತಾನೆ. ಇವಾಗ ಮರ್ಯಾದೆ ಕೊಡಲಿಲ್ಲ. ಈಗ ಇವನು ಕೋಪ ಸ್ಟಾರ್ಟ್ ಆಗುತ್ತೆ. ಈ ಕೋಪನ ಬಂಡವಾಳ ಮಾಡಿಕೊಂಡಂಥ ಭೃಗುಮುನಿ ಇಲ್ಲಿಂದ ಜಗಳನ ಸ್ಟಾರ್ಟ್ ಮಾಡಿಸ್ತಾನೆ. ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಮುನ್ಸು. ಯಾರಿಗೆ? ಶಿವಂಗೂ ದಕ್ಷ ರಾಜಂಗೂ. ಸ್ನೇಹಿತರೆ, ಅಲ್ಲಿಂದ ಸ್ಟಾರ್ಟ್ ಆದಂಥ ಜಗಳ, ಅಲ್ಲಿ ಆ ಯಜ್ಞ ಏನಾಗಿರುತ್ತೆ, ಆ ಯಜ್ಞದಲ್ಲಿ ಶಿವಂದು ಮುಂದಾಳತ್ವ ಇರುತ್ತೆ. ಯಜ್ಞ ಸಾಂಗವಾಗಿ ಸಾಗುತ್ತೆ, ಸುಂದರವಾಗಿ ಮುಕ್ತಾಯನ ಕೂಡ ಆಗುತ್ತೆ. ಅದರ ಪುಣ್ಯದ ಫಲ ಏನಿದೆ ಅದು ಸಮಾಜಕ್ಕೆ ಎಲ್ರಿಗೂ ಸಿಕ್ಕೂ ಆಗುತ್ತೆ. ಅದಾದ ನಂತರ ತುಂಬ ವರ್ಷಗಳ ಕಾಲ, ತುಂಬ ಶತಮಾನಗಳ ಕಾಲ ಆದಮೇಲೆ ಭೃಗುಮುನಿ ಸಹಾಯ ತಗೊಂಡು ನಾನು ಅದಕ್ಕಿಂತ ದೊಡ್ಡ ಯಾಗ ಮಾಡಬೇಕು, ನಿರೀಶ್ವರ ಯಾಗ ಮಾಡಬೇಕು. ನಿರೀಶ್ವರ ಯಾಗ ಅಂದರೆ ಜಾಸ್ತಿ ಏನು ಕಾನ್ಫ್ಲೆಕ್ಸ್ ಇಲ್ಲ, ಶಿವ ಇಲ್ಲದೆ ಇರುವಂಥ ಯಾಗ ಮಾಡಬೇಕು ನಾನು. ಆದರೆ ಎಲ್ಲ ದೇವತೆಗಳು ಎಲ್ಲರೂ ಆ ಯಜ್ಞದಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇಲ್ಲಿ ಅಂದರೆ ಕೊಟ್ಟೂರು, ಕೇರಳದ ಕೊಟ್ಟೂರು. ಈಗ ಸನ್ನಿಧಿ, ನಾನು ಶಿವನ ಸನ್ನಿಧಿ ಏನು ತೋರಿಸ್ದೆ ಆ ಜಾಗದಿಂದ ಪ್ರಾರಂಭವಾಗಿ ನಡೆದುಕೊಂಡು ಹೋದರೆ 7 ದಿನ ಬೇಕಿತ್ತಂತೆ ಆ ಯಜ್ಞ ಕುಂಡ ಮುಗಿಲಿಕ್ಕೆ. ಅಂದರೆ ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡ ಯಜ್ಞ ಮಾಡಿಸ್ತಿದ್ರು ಅಂತ. ನಡೆದುಕೊಂಡು ಹೋದರೆ 7 ದಿನ ಆಗಬೇಕಿತ್ತಂತೆ. 1 into 8 ಈ ತುದಿಯಿಂದ ಆ ತುದಿಗೆ 7 ದಿನ ಬೇಕಾಗಿತ್ತಂತೆ. ಇದಾದ ನಂತರ ಎಲ್ಲ ದೇವತೆಗಳನ್ನ ಕರೆದ್ರು. ಎಲ್ಲ ಇಡೀ ತ್ರಿಲೋಕ, ಭೂಲೋಕ, ಪಾತಾಳ ಲೋಕ, ಎಲ್ಲ ಲೋಕಗಳಿಗೂ ಇನ್ವಿಟೇಷನ್ ಹೋಯಿತು, ಬನ್ನಿ ಅಂತ ಆಮಂತ್ರಣ ಹೋಯಿತು. ತುಂಬ ಗ್ರ್ಯಾಂಡಾಗಿ ನಡೀತಿತ್ತು. ಆ ಗ್ರ್ಯಾಂಡಾಗಿ ನಡೆಯುವಂಥ ಸಮಯದಲ್ಲಿ ಪಾರ್ವತಿಗೆ ವಿಷಯ ತಲುಪ್ತು. ನನ್ನ ತಂದೆ ದಕ್ಷ ಮಹಾರಾಜ ಯಜ್ಞ ನಡೆಸ್ತಿದ್ದಾರೆ ಅಂತ ನಾನು ಕರೀತಾರೆ ಅಂತ. ಕ್ಯಾಶುವಲ್ ಅಲ್ವಾ, ಹೆಣ್ಮಕ್ಳು ಅಪ್ಪನ ಮನೇಲಿ ಏನಾದರೂ ಒಂದು ಚಿಕ್ಕ ಕಾರ್ಯಕ್ರಮ ಕರೆದ್ರೆ ಎಷ್ಟು ಮಾನವೀಯತೆ ನೋಡಿ. ಮಾನವ ಜನ್ಮದಲ್ಲಿ ಹುಟ್ಟಿದ್ದೀನಿ ನಾನು, ಅದೇ ಥರ ಬಿಹೇವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರ್ಬೋದು, ಅಥವಾ ಗೊತ್ತಿಲ್ಲ ಏನಂತ. ಅವಳು ಆ ತಾಯಿಗೆ ಆ ಥರ ಬಂತಂತೆ, ಕರೀತಾರೆ ಅಂತ. ಬಟ್ ಇವ್ರು ಕರೀಲ್ದೇದಾಗ ಪಾರ್ವತಿ ಅಪ್ಪನ ಮೇಲೆ ಕೋಪ ಮಾಡ್ಕೊಳ್ಳಿಲ್ವಂತೆ. ಪಾರ್ವತಿ ಹೇಳಿದಂತೆ, ನಮ್ಮಪ್ಪ ನನ್ನ ಮರ್ತ್ಬಿಟ್ಟಿದ್ದಾರಷ್ಟೇ, ಕರೀತಿದ್ರು, ಇಲ್ಲಾಂದರೆ ಅದಕ್ಕೆ ಏನು ಮಾಡಿದ್ರು, ನಾನೇ ಹೋಗಿ ಅವ್ರಿಗೆ ಜ್ಞಾಪನಿಸ್ ಬರ್ತೀನಿ ಅಂತ ಶಿವನ ಹತ್ರ ರಿಕ್ವೆಸ್ಟ್ ಮಾಡ್ತಾಳೆ. ಆಗ ಶಿವ ಹೇಳ್ತಾನೆ, ಬೇಡ ಕರೀದೆ ಮನೆಗೆ ಹೋಗ್ಬಾರ್ದು ಅಂತ ಹೇಳ್ತಾಳೆ. ಆವಾಗ ಇಲ್ಲ, ನನ್ನ ತವ್ರ ಮನೆ ಅಲ್ವಾ, ನಾನು ಹೋದ್ರೆ ತಪ್ಪೇನಿಲ್ಲ, ಅವ್ರು ನನ್ನ ಮರ್ತಿದಾರಷ್ಟೇ,
ಸರ್ವ ಲೋಕವನ್ನು ಕರಿಬೇಕಲ್ಲ ಯಾಗಕ್ಕೆ, ನನ್ನ ಮರ್ತ್ಬಿಟ್ಟಿದ್ದಾರೆ ಅಷ್ಟೇ ಅಂತ ಪಾರ್ವತಿ ಶಿವಂಗೆ ಸಮಜಾಯಿಷಿ ಕೊಡ್ತಾಳೆ. ಆ ಸಮಜಾಯಿಷಿಯನ್ನು ಶಿವ ಮನಸ್ಸಲ್ಲೇ ಎಲ್ಲವನ್ನು ತಿಳಿದಿದ್ರೂ ಒಪ್ಕೋತಾನೆ. ಸರಿ ಆಯಿತು ಅಂತ ಒಪ್ಕೊಂಡು ನೀನು ಹೋಗಿದ್ದು ಬಾ ಅಂತ ಪಾರ್ವತಿಯನ್ನು ಬೇಡದ ಮನಸ್ಸಲ್ಲಿ ಕಳಿಸ್ಬಿಡ್ತಾನೆ. ಆ ಪಾರ್ವತಿ ಬೇಡದ ಮನಸ್ಸಲ್ಲಿ ಹೋದವಳು ಅಪ್ಪ ಅಂತ ಭೂಲೋಕಕ್ಕೆ ಬರ್ತಾಳೆ. ಈ ಯಜ್ಞ ಎಲ್ಲಿ ನಡೀತಿದೆ ಅಂದರೆ ಈಗ ನಾನು ತೋರಿಸಿದ್ನಲ್ಲ ಆ ಜಾಗಕ್ಕೆ ಬರ್ತಾಳೆ. ಬಂದು ಅಪ್ಪ ನೀನನ್ನು ಮರ್ತೋದೆ ತಾನೇ ಅಂತ ಸ್ವೀಟಾಗಿ ಕೇಳಿದಾಳೆ. ಅದಕ್ಕೆ ದಕ್ಷ ಹಾರ್ಡಾಗೆ ಆಶೆಗೆ ಉತ್ತರ ಕೊಡ್ತಾನೆ, ಇಲ್ಲ ನಾನು ಮರೀಲಿಲ್ಲ, ನಾನು ಬೇಕಂತಲೇ ಕರೀಲಿಲ್ಲ, ಅವಶ್ಯಕತೆ ಇಲ್ಲ ನೀವು ಕರೆಯೋದು. ನಿನ್ನ ಗಂಡ ಫಕೀರ, ಸತ್ತು ಎಣದು ಬೂದಿ ಹಾಕೊಂಡು ತಿರುಗಾಡೋನು, ಅವ್ನು ಕರೆದು ನಾನಿಲ್ಲಿ ಏನು ಮಾಡಬೇಕು, ಪ್ರಯೋಜನ ಏನು ಅಂತ ಡಿಸೈಡ್ ಮಾಡ್ಕೊಂಡು ನಂಗೆ ಕರೀಲಿಲ್ಲ ಅಂತಾನೆ. ಆಗ ಅವಳು ದಾಕ್ಷಾಯಣಿಗೆ ಕೋಪ ಬಂದ್ಬಿಡುತ್ತೆ, ನನ್ನ ಗಂಡನ್ನ ನನ್ನ ಮುಂದೆನೇ ಇಷ್ಟು ಬೈತಿದ್ಯಾ, ಏನು ಇದು ಅಂತ. ಆಗ ಅವಳು ಸಿಟ್ಟು ತಡೆಯೋಕ್ಕಾಗ್ದೇ ತಂದೆ ಹತ್ರ ವಾಗ್ವಾದ ನಡೀತಾಳೆ, ಏನಕ್ಕೆ ಹೆಂಗೆ ಅದು ಇದು ಅಂತ. ಅದು ತಾರಕಕ್ಕೇರಿದಾಗ ದಾಕ್ಷಾಯಿಣಿನೇ ಹೊರಗೋಗು ಅಂದರೆ ನೀ ನನ್ನ ಮಗಳೇ ಅಲ್ಲ ಹೋಗು ಅನ್ನೋ ಅಂತ ಅಷ್ಟು ಮಟ್ಟಕ್ಕೆ ಬಂದ್ಬಿಡುತ್ತೆ. ಆಗ ಆ ಕೋಪಕ್ಕೆ ತಾಯಿ ಒಳಗಿರೋ ಅಗ್ನಿ, ಎಲ್ಲರ ಮನಸ್ಸಲ್ಲೂ ಅಗ್ನಿ ಇರುತ್ತಲ್ಲ, ಆ ಅಗ್ನಿಲಿ ಸುಟ್ಟು ಭಸ್ಮ ಆಗಿಬಿಡ್ತಾಳೆ. ಆ ಭಸ್ಮ ಆದಷ್ಟು ಶಿವಂಗಲ್ಲಿ ಗೊತ್ತಾಗುತ್ತೆ, ಎಲ್ಲಿ ಕೈಲಾಸ ಪರ್ವತದಲ್ಲಿ ಶಿವಂಗ್ ಗೋಚರ ಆಗುತ್ತೆ. ನನ್ನ ಸತಿಗೆ ಎಷ್ಟು ಪ್ರೀತಿ ನೋಡಿ, ಪವಿತ್ರವಾದ ಪ್ರೀತಿ, ನನ್ನ ಸತಿಗೆ ಏನೋ ಆಗಿದೆ ಅನ್ನೋದು ಕೈಲಾಸದಲ್ಲಿದ್ದ ಶಿವಂಗೆ ಅರಿವಾಗುತ್ತೆ. ಪ್ರೀತಿನೇ ಹಂಗಲ್ವಾ, ಎಲ್ಲೋ ಇದ್ರೂ ಅವ್ರ ಮನಸ್ಸಿಗೆ ಏನಾದರೂ ಸಂಕಟ ಆಗ್ತಿದ್ರೆ ನಮಗಿಲ್ಲಿ ಗೊತ್ತಾಗುತ್ತೆ, ನನ್ನವ್ರಿಗೆ ಯಾರಿಗೂ ಹರ್ಟ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಆ ರೀತಿ ಶಿವಂಗಾಗುತ್ತೆ. ಆಗ ಅವನು ಮೂರನೇ ಕಣ್ಣ ಮುಚ್ಚಿ, ಎಲ್ಲ ಕಣ್ಣನ್ನು ಮುಚ್ಚಿ ಜ್ಞಾನೋತ್ತಮವಾಗಿ ನೋಡ್ತಾನೆ ಏನಾಗಿದೆ ಅಂತ. ಆಗ ಸತಿ ಸುಟ್ಟೋಗ್ತಿರೋದು, ಭಸ್ಮ ಆಗ್ತಿರೋದು ಕಾಣಿಸುತ್ತೆ. ಆ ಕಾಣಿಸಿದ ತಕ್ಷಣ ಶಿವಂಗೆ ರೌದ್ರ ಅವತಾರ ತಾಳಿ ಶಿವ ರೌದ್ರನಾಗಿ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಆ ರೌದ್ರ ಕುಣಿತಕ್ಕೆ ಭೂಲೋಕಗಳೆಲ್ಲ, 3 ಲೋಕಗಳೆಲ್ಲ ಅಳ್ಳಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತವಂತೆ. ಆಗ ಅವನ ಕೂದಲು ಒಂದು ಭೂಮಿಗೆ ಸ್ಪರ್ಶಗೊಳ್ಳುತ್ತೆ. ಆ ಭೂಮಿಗೆ ಸ್ಪರ್ಶಗೊಂಡಾಗ ಹುಟ್ಟಿದ್ದೇ ವೀರಭದ್ರ. ಸ್ನೇಹಿತರೆ, ವೀರಭದ್ರನ ಜೊತೆಯಲ್ಲಿ ಶಿವನ ಗಣಗಳು ಹುಟ್ಟಿದ್ದು ಅಂತ ಕೆಲವರು ಉಲ್ಲೇಖ, ಇನ್ನು ಕೆಲವು ಒಂದರಲ್ಲಿ ಇಲ್ಲ ವೀರಭದ್ರ ಮಾತ್ರ ಹುಟ್ಟಿದ ಅನ್ನೋದು. ಆದರೆ ಸದ್ಯಕ್ಕೆ ನಾವು ವೀರಭದ್ರನ್ನೇ ತಗೊಳ್ಳೋಣ. ಸ್ನೇಹಿತರೆ, ನೀವು ವೀರಭದ್ರ ಯಾರು ಅಂದರೆ ಕೇಳಿದಿರಲ್ಲ, ವೀರಗಾಸೆ ಎಲ್ಲ ಮಾಡ್ತಾರಲ್ಲ, ಆಹಾ ಭದ್ರ ವೀರಭದ್ರ ಅಂತೆಲ್ಲ ಮಾಡ್ತಾರಲ್ಲ ಕತ್ತಿ ಇಟ್ಕೊಂಡು. ಆ ವೀರಭದ್ರ ಹುಟ್ಟುತ್ತಾನಂತೆ. ಆದೇಶಿಸು ಸಂದೆ ಏನು ಮಾಡಬೇಕು ಅಂತ. ಆ ದಕ್ಷ ಯಜ್ಞ ಯಾರು ಮಾಡ್ತಿದ್ರು ಅವ್ರ ತಲೆ ಕಡ್ದು ಬಿಡು ಅಂತ ಹೋಗಿ ಹೇಳ್ತಾನೆ ಶಿವ. ಅಷ್ಟು ಕೋಪ. ಆ ಶಿವ ಹೇಳಿದ ಮಾತಿಗೆ ಇಲ್ಲಿದ್ದವನು ಅಲ್ಲಿಗೆ ಹೋಗಿ, ಅದೊಂದು ಆಡೆ ಇದೆ, 4 ಹೆಜ್ಜೆಗೇನೋ ಅಲ್ಲಿಗೆ ಹೋದಂತೆ, 1 2 3 ಅಂತ. ಅಂದರೆ ಎಷ್ಟು ಎತ್ತರವಾಗಿ ವೀರಭದ್ರ ಬೆಳೆದಿದ್ದ ಅಂತ ಇಮ್ಯಾಜಿನ್ ಮಾಡಿ. ಆ 4 ಹೆಜ್ಜೆಗೆ ಇದರಿಂದ ಇದು ಕೈಲಾಸದಿಂದ ಭೂಲೋಕಕ್ಕೆ ಬಂದು ಈ ದಕ್ಷ ಯಾಗ ನಡೀತಿತ್ತಲ್ಲ ಈ ಸ್ಥಳ ಕೊಟ್ಟೂರಿಗೆ ಬಂದು ಗಡ್ಡ ಕಿತ್ತು ದೂರಕ್ಕೆ ಎಸೆದಂತೆ. ಗಡ್ಡ ಕಿತ್ತು ದೂರಕ್ಕೆ ಎಸೆದ ನಂತರ ತಲೆ ಕಡ್ದಂತೆ. ಯಾರ್ದು? ದಕ್ಷ ಮಹಾರಾಜಂದು. ಆಮೇಲೆ ಯಜ್ಞ ಫುಲ್ ಎಲ್ಲವನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟನಂತೆ. ಆವಾಗ ವಿಷ್ಣು ದೇವರು ತಡದ್ನಂತೆ, ನಿಲ್ಸು, ಏನಾಯಿತು ಏನು ಅಂತ ಕೇಳದಂತೆ. ಏನಾಯಿತು ಅಂತ ಕೇಳಿದೆಯಾ ಅಂದಾಗ ಶಿವ ಅಲ್ಲಿಂದನೇ ಇಲ್ಲಿಗೆ ಬರ್ತಾನೆ. ನೇರ ಬಂದು ಹಿಂಗೆ ನನ್ನ ಹೆಂಡ್ತಿನೇ ಇಲ್ಲ ಅಂದಮೇಲೆ ಏನಿದು, ನಾನು ಯಾಕಿರಬೇಕು, ಏನಕ್ಕೆ ಈ ಸೃಷ್ಟಿ ಏನಕ್ಕಿರಬೇಕು ಅನ್ನೋ ಅಷ್ಟು ತಾರಕಕ್ಕೆ ಕೋಪ ಹೋಗ್ಬಿಟ್ಟಿರುತ್ತೆ. ಆಗ ವಿಷ್ಣು ತಬ್ಬಿ ಆಲಂಗಿಸಿ, ತಬ್ಬಿ ಅಂದರೆ 2 ಕೈ ಕಾಲುಗಳಿಂದ ತಬ್ಬದಂತೆ ವಿಷ್ಣು ಶಿವನ್ನ, ಅಂದರೆ ಎಷ್ಟು ರೌದ್ರನಾಗಿದ್ದ ಶಿವ ಅಂತ ಇಮ್ಯಾಜಿನ್ ಮಾಡಿ. ಆ ವಿಷ್ಣು ತಬ್ಬುಗೆಗೆ ಶಿವ ಶಾಂತನಾದನಂತೆ. ಆ ವಿಷ್ಣು ತಬ್ಬುಗೆ ಜೊತೆಯಲ್ಲಿ ಇಲ್ಲಿರುವ ಪ್ರಕೃತಿ, ಆನೆಗಳು, ನವಿಲುಗಳು ಎಲ್ಲವೂ ಶಿವನ ಸುತ್ತ ತಬ್ಬದ್ವಂತೆ ಅನ್ನೋ ಒಂದು ಅದು ರೋಮಾಂಚನಕವಾದ ಎಳೆ ಇದೆ. ಆ ಎಳೆನ ಬಿಟ್ಟರು ವಿಷ್ಣು ತಬ್ಬದ್ನಂತೆ. ಇಲ್ಲಿವರೆಗೆ ವಿಷ್ಣು ಮನೆತನದವರು, ವಿಷ್ಣು ಒಕ್ಕಲವರು ಇಲ್ಲಿ ಶಿವನ್ನ 2 ಕೈ ಕಾಲುಗಳಿಂದ ತಬ್ಬೋ ಅಂತ ಪದ್ಧತಿ ಇದೆ. ಸ್ನೇಹಿತರೆ, 20 ನಿಮಿಷ ಆಗೋಯ್ತು ವಿಡಿಯೋ, ಬಟ್ ಕತೆ ಚೆನ್ನಾಗಿದೆ ಕೇಳಿ. 2 ಕಾಲು ಕೈಗಳಿಂದ ತಬ್ಕೊಂಡ ನಂತರ ಶಿವ ಸಮಾಧಾನಗೊಂಡಂತೆ. ಬೇಜಾರಲ್ಲಿ ಸಮಾಧಾನಗೊಂಡಾಗ ಶಿವ ಕೇಳ್ತಾನೆ, ಏನಿದು ಹಿಂಗೆಲ್ಲ ಆಯಿತು, ಇನ್ನೂ ಏನಕ್ಕಿರಬೇಕು, ನಾನು ಹೋಗ್ಬಿಡ್ತೀನಿ ಅಂತ. ಆಗ ವಿಷ್ಣು ಭಗವಂತ ಸಮಾಧಾನ ಮಾಡಿ ಹೇಳ್ತಾನೆ, ನೋಡಪ್ಪ
ನೀನು ಹೋಗಬಾರ್ದು, ನೀನು ಲೋಕ ಕಲ್ಯಾಣಕ್ಕೆ ಹೋಗಿ ಇರೋವನು, ಲೋಕ ಕಲ್ಯಾಣನೇ ಬೇಡವನು, ಲೋಕ ಕಲ್ಯಾಣನೇ ಮಾಡೋವನು. ನೀನು ಈಗ ಏನಾದರೂ ಇಲ್ಲಿಂದ ಹೋಗ್ಬಿಟ್ರೆ ಈ ಯಜ್ಞ ಪೂರ್ತಿಗಳಲ್ಲ. ಇದಕ್ಕೆ ನೀನೇನು ಮಾಡಬೇಕು ಅಂದರೆ ದಯವಿಟ್ಟು ಯಜ್ಞ ಯಾರು ಪ್ರಾರಂಭ ಮಾಡಿದ್ರೋ ಅವನಿಗೆ ಜೀವ ಕೊಟ್ಬಿಡು ಅಂತ ವಿಷ್ಣು ಭಗವಂತ ಕೇಳ್ಕೊತಾನಂತೆ. ನೀವು ಅನ್ಕೋತಿರ್ಬೋದು ವಿಷ್ಣುವೇ ಜೀವ ಕೊಡ್ಬೋದಿತ್ತಲ್ಲ, ಯಾಕೆ ಶಿವನ್ ಕೇಳ್ದ ಅಂತ. ಅದು ಮ್ಯೂಚುವಲ್ ರೆಸ್ಪೆಕ್ಟ್. ಅದು ಇವ್ರು ಕೊಂದಿದ್ರೆ ಅವ್ರು ಕೊಡೋದು, ಅವ್ರು ಕೊಟ್ಟರೆ ಇವ್ರು ಕೊಡೋದು, ಆದರೆ ಅದು ಇಂಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಸೃಷ್ಟಿ ನಿಯಂತ್ರಣಕ್ಕೆ ಆಗಲ್ಲ. ಅದಕ್ಕೋಸ್ಕರ ಕೇಳಿದ್ದಂತೆ ದಕ್ಷ ರಾಜನ್ನ ಮತ್ತೆ ಬದುಕಿಸು ಅಂತ. ಇಲ್ಲ, ನನ್ನಿಂದ ದಕ್ಷ ರಾಜನ್ ಬದುಕಿಸ್ಲಿಕ್ಕಾಗಲ್ಲ, ತಲೆ ಎತ್ತಿ ಕಾಡಿಗೆ ಎಸ್ಬಿಟ್ಟಿದ್ದಾನೆ. ಈಗ ಅಲ್ಲಿ ಒಂದು ಮೇಕೆ ಬಿದ್ದಿದೆ, ಆ ಮೇಕೆ ತಲೆ ತಂದು ಇಕ್ತಾನಂತೆ. ಆ ಮೇಕೆ ತಲೆ ಇಕ್ಕಿದಾಗ ದಕ್ಷಿಣಗೆ ಜ್ಞಾನೋದಯ ಆಗಿರುತ್ತೆ. ಅಷ್ಟರಲ್ಲೇ ಶಿವನ ಸ್ತುತಿ ಆಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದನ್ನು ಚಮಕ ಮಂತ್ರ ಅಂತ ಈಗ ಉಲ್ಲೇಖ ಮಾಡ್ತಾರೆ. ಲಾಸ್ಟಲ್ಲಿ ಅದು ಜ್ಞಾನಮೇ ಶಿವಮೇ, ಅದು ಒಂಥರ ಮೇ ಅಂತ ಬರುತ್ತಲ್ಲ, ಆದರೂ ಉಲ್ಲೇಖ ಸತ್ಯ ಇರ್ಬೋದು, ಸುಳ್ಳಿರ್ಬೋದು, ಬಟ್ ಆದರೂ ಉಲ್ಲೇಖ ಅಂತ. ಇದು ಚಮಕ ಮಂತ್ರ ಅಂತ ಗೂಗಲಲ್ಲಿ ಟೈಪ್ ಮಾಡಿ ಸಿಗುತ್ತೆ. ಅದನ್ನ ಒಮ್ಮೆ ಕೇಳಿ, ಸುಂದರವಾಗಿದೆ, ಮೈ ಚಿಲ್ ಅನಿಸುತ್ತೆ. ಅದಾದ ನಂತರ ಅವನಿಗೆ ಗೊತ್ತಾಗುತ್ತೆ ಇದೆಲ್ಲ ಬೇಡ, ನಾನು ಮಾಡಿದ ತಪ್ಪಾಯಿತು ಶಿವ ಅಂತ, ಕ್ಷಮಿಸು ಅಂತ ಕೇಳ್ಕೊಂಡಾಗ ಸರಿ ಆಯಿತು ಕ್ಷಮಿಸಿದ್ದೀನಿ, ಲೋಕ ಚೆನ್ನಾಗಿ ಇಟ್ಕೋ ಇನ್ಮೇಲಾದ್ರೂ ಅಂತ ಆ ಮೇಕೆ ತಲೆನ ಇಕ್ಕಿ ದಕ್ಷಿಣಗೆ ಆಶೀರ್ವಾದ ಮಾಡಿ ಶಿವ ಬೇಸರದಲ್ಲಿ ಕೈಲಾಸ ಪರ್ವತಕ್ಕೆ ಹೋಗಿ ತಪಸ್ಸು ಕೂತ್ಕೊಬಿಡ್ತಾನೆ. ಸ್ನೇಹಿತರೆ, ಇದು ಒಂದು ಸ್ಟೋರಿ. ಆದರೆ ಇದಾದ್ಮೇಲೂ ಒಂದು ಸ್ಟೋರಿ ಇದೆ. ನನ್ನ ಪ್ರಕಾರ ನೀವು ಇಲ್ಲಿ ತನಕ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಇನ್ನೊಂದು ಸ್ಟೋರಿ ಏನಂದರೆ ಅದೇ ಕುತೂಹಲ. ನಮ್ಮ ಮನಸ್ಸಲ್ಲಿ ಕಾಮ ಹೆಂಗೆ ಹುಟ್ಟಿತು, ನಮ್ಮ ಮನಸ್ಸಿಗೆ ಯಾಕೆ ಈ ಆಕರ್ಷಣೆಗಳು ಆಕರ್ಷಿತ ಆಗ್ತಿವೆ ಅನ್ನೋದರ ಮಾಹಿತಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಸೀರಿಯಸ್ಲಿ ನಂಗೆ ಸುಸ್ತಾಯಿತು ಸ್ನೇಹಿತರೆ, ಸುಸ್ತಾಗೋವ್ರಿಗೆ ಹೇಳಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡಿ. ಭಾಳ ಅದ್ಭುತವಾದ ಕಲ್ಪನೆ ಇದೆ. ಈ ಸ್ಥಳಕ್ಕೂ ಕಾಮಕ್ಕೂ ಆಕರ್ಷಣೆಗಳಿಗೂ ಎಲ್ಲ ಲಿಂಕ್ ಇದೆ ಅಂದರೆ ನಾನು ಈ ಕಥೆನ ಕೇಳಿದಾಗ ಶಾಕೇ ಆಯಿತು. ನಿಮಗೂ ಶಾಕ್ ಆಗುತ್ತೆ. ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪಾರ್ವತಿ ತಾಯಿ, ದಾಕ್ಷಾಯಿಣಿ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ಆ ಶಿವ ಇಷ್ಟು ಸಂಪೂರ್ಣ ಕತೆ ಕೇಳಿದ್ದೀರಾ, ಒಳ್ಳೇದು ಮಾಡಲಿ ಸ್ನೇಹಿತರೆ. ದಾಕ್ಷಾಯಿಣಿ ಯಾಗದಲ್ಲಿ ನೆರೆದಂಥ ಅಹಾನಿಯ ಮೆಂಟರು ಅಥವಾ ವಂಶಸ್ಥರನ್ನು ತೋರಿಸಿ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಮನೆಯಿಂದನೇ ಕೈ ಮುಗಿದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತೀನಿ.